ಹೈಕಮಾಂಡ್ ಕೂಡ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಎದುರು ಈ ರೀತಿ ನಿಮ್ಮನ್ನು ಉಚ್ಚಾಟನೆ ಮಾಡಿದೆ ನೋಡಿರಿ. ಸತತವಾಗಿ ಆ ಲಿಂಗಾಯತರು ನನ್ನ ಜೊತೆಗಿದ್ದಾರೆ. ನಾ ಹೇಳಿನಲ್ರಿ, ಅವ್ರು ಲಿಂಗಾಯತರು ಎಲ್ಲ ಪ್ರೂಫ್ ಕೊಡಲಿ. ಅವ ಯಡಿಯೂರಪ್ಪ ಬುಕ್ಕನಕೇರಿ ತನ್ನ ಸಾಲಿ ಸರ್ಟಿಫಿಕೇಟ್ ಪ್ರೂಫ್ ಕೊಡಲಿ. ಸುಮ್ಮನೆ ಲಿಂಗಾಯತರು ವೀರಶೈವರು ತಿಳ್ಕೊಂಡು ಒಂದು 4 ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು. ಒಂದು ವೇಳೆ BJP ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಶೈವರು ವಿರೋಧ ಆಗ್ತಾ ಇರುತ್ತೆ ಸ್ಟೇಟ್ಮೆಂಟ್ ಕೊಡಿಸೋದು. ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು. ಇಷ್ಟಕ್ಕೆ ಸೀಮಿತ ಆಗಿದೆ BJP. ಈ ಹೋರಾಟದಿಂದ ಏನು ಲಾಭ ಆಗೋದಿದೆ? ಏನಾರೆ ನಾವು 5-6 ದಿವಸ ಕೂತಿದ್ದೀವಿ ಬಿಜಾಪುರನಲ್ಲಿ ಅಹೋರಾತ್ರಿ. ಇವರು ಅಗದಿಯೇನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ. ಅವ್ರ ಮೆತ್ತನೆ ಗಾದಿ, ಅವರೆಲ್ಲ AC ಇದನ್ನು ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೂ ಬರ್ತಾರೆ. ಫ್ರೀಡಮ್ ಪಾರ್ಕಲ್ಲಿ ಮಲಗಿದ್ರಿ ಸರ್? ಓಹೋ, ಭಾಳ ದೊಡ್ಡ ಕೆಲಸ ಮಾಡ್ಯಾರಿ. ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಕ್ಕೊಂಡವ್ರು ಹಾಂ? ಅವ್ರ ವೈಭವದ ಗಾದಿ ಗೀದಿ ತೋರಿಸ್ರಿ ಸ್ವಲ್ಪ ಮಾಧ್ಯಮದವ್ರು. ನಿಮ್ಗೆ ಯಾರು ಹೇಳಿದ್ರಿ ಹೊಸ ಪಕ್ಷ ಅಂತೇಳಿ? ನಾವು ಮೊದಲು ಅದನ್ನು ಎಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ BJP ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ BJPಗೆ ಭವಿಷ್ಯ ಇದೆ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಆಗ್ಯಾರಲ್ರಿ. ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಶನ್, ಇವ್ರಿಗೇನೈತಿ ಸಿದ್ದರಾಮಯ್ಯ ಸರ್ಕಾರ DK ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಭಿಕ್ಷೆಯಿಂದ MLA ಆಗೈತೆ. ಅವ್ರ ಚೀಲಗಳು ವಿಜೇಂದ್ರ ಚೀಲಗಳು ಇವತ್ತು ಹೇಳ್ತಾರೆ ನೀ 14 ರಾಜೀನಾಮೆ ಕೊಡುತ್ತೆ. ಮೊದಲು ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ DK ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ರಮೇಶ್ ಜಾರಕಿಹೊಳಿ ಅವರು ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದಾರೆ. ಆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಕುರಿತಂತೆ ಉಚ್ಚಾಟನೆ ಕುರಿತಂತೆ ಅಂತೇಳಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸರ್. ಹೌದಾ ಸರ್? ಏನು ಮಾತಾಡಿ? ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಭೇಟಿಯಾಗಿದ್ದು. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾವು BJP ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರನ ಇಟ್ಕೊಂಡು 14 ತೊಗೊಳಕ್ಕಾಗೋದಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದಾರೆ. ಆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಕುರಿತಂತೆ ಉಚ್ಚಾಟನೆ ಕುರಿತಂತೆ ಅಂತೇಳಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸರ್. ಹೌದಾ ಸರ್? ಏನು ಮಾತಾಡಿ? ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಭೇಟಿಯಾಗಿದ್ದು. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾವು BJP ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರನ ಇಟ್ಕೊಂಡು 14 ತೊಗೊಳಕ್ಕಾಗೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.